ಯಾವ ಹೂವು ಯಾರ ಮುಡಿಕೋ ಭಾಗ 100. ಪಲ್ಲವಿ ಮತ್ತು ಪಂಕಜ್ನನ್ನು ನೋಡಿ ಎಲ್ಲರೂ ನಗುತ್ತಿದ್ದರು. ನಿತಿನ್ ಮತ್ತು ಪ್ರೀತಮ್ಗೂ ಕೂಡ ಪಲ್ಲವಿ ತಾಯಿ ಆಗ್ತಿದ್ದಾಳೆ ಅನ್ನೋದು ಅರ್ಥವಾಗಿತ್ತು. ಸ್ವರ್ಣ, ಲಕ್ಷ್ಮಿ ಸುಮ್ಮನೆ ನಿಂತಿದ್ದರು. ಪಂಕಜ್ ಡಾಕ್ಟರ್ ಆಗಿದ್ರು. ಪಲ್ಲವಿಗೆ ಏನಾಗಿದೆಯೋ ಅನ್ನೋ ಗಾಬರಿಯಲ್ಲಿ ಅವನು ಯೋಚನೆ ಮಾಡೋ ಗೋಜಿಗೆ ಹೋಗದೆ, ಪ್ಲೀಸ್ ಸ್ವಲ್ಪ ಎಲ್ಲರೂ ನಗೋದನ್ನು ನಿಲ್ಲಿಸ್ತೀರಾ? ಪಲ್ಲವಿಗೆ ಏನಾಗಿದೆಯೋ ಅನ್ನೋ ಟೆನ್ಷನ್ನಲ್ಲಿ ಒದ್ದಾಡ್ತಿದ್ದೀನಿ. ನಿಮಗೆ ಅವಳ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅವಳ ನೋವು, ನನ್ನ ಟೆನ್ಷನ್ ನಿಮಗೆ ತಮಾಷೆಯಾಗಿ ಕಾಣಿಸ್ತಿದೆ ಅಲ್ವಾ? ಬಾ ಪಲ್ಲವಿ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ನಿನಗೆ ಏನಾಗಿದೆ ಅಂತ ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ ಎಂದವನಿಗೆ ಸ್ವೀಟ್ ತಂದು ಕೊಡುತ್ತಾ ಹೊರಡುವೆಯಂತೆ. ಅದಕ್ಕೂ ಮುಂಚೆ ಸ್ವೀಟ್ ತಿನ್ನು ಅಂತ ಬಾಯಿಗೆ ಸ್ವೀಟ್ ಕೊಡಲು ಬಂದ ವಿಕ್ರಮ್ನನ್ನು ಪಂಕಜ್ ತಡೆಯುತ್ತಾ, ಅಯ್ಯೋ ಯಾಕೋ ಹೀಗಾಡ್ತಾ ಇದೆಯಾ? ನನ್ನ ಟೆನ್ಷನ್ ನನಗೆ ತಂಗಿ ಅಂತೀಯಾ? ನಿನ್ನ ತಂಗಿ ಬಗ್ಗೆ, ಅವಳ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ ಎಂದ. ಆಗ ಸ್ವರ್ಣ, ವಿಕ್ರಮ್ ಹುಡುಗಾಟ ಸಾಕು, ಪಂಕಜ್ ತುಂಬ ಗಾಬರಿಯಾಗಿದ್ದಾನೆ, ತಮಾಷೆ ಬಿಟ್ಟು ವಿಷಯ ಹೇಳು ಎಂದು ಗದರಿದಳು. ವಿಕ್ರಮ್ ಪಲ್ಲವಿ ಬಳಿ ಬಂದು ಪಲ್ಲವಿ ಬಾಯಿಗೆ ಸ್ವೀಟ್ ಕೊಡುತ್ತಾ, ನನಗೆ ನನ್ನ ತಂಗಿ ಬಗ್ಗೆ ಮೊದಲಿಂದ ಕಾಳಜಿ ಇದೆ. ಇನ್ನು ಮುಂದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ನನ್ನ ತಂಗಿ ಅಮ್ಮ ಆಗ್ತಿದ್ದಾಳೆ, ನಾನು ಮಾಮ ಆಗ್ತಿದ್ದೀನಿ. ಅಯ್ಯೋ ದಡ್ಡ, ನೀನು ಅಪ್ಪ ಆಗ್ತಿದ್ಯಾ ಕಣೋ, ಡಾಕ್ಟರ್ ಆಗಿದೆಯಾ? ವೇಸ್ಟ್. ತಿಂಗಳು ಅಂದರೂ ಗೊತ್ತಾಗಲಿಲ್ಲ ಎಂದು ಜೋರಾಗಿ ನಗಲಾರಂಭಿಸಿದ. ಈ ಮಾತನ್ನು ಕೇಳಿ ಪಲ್ಲವಿ, ಪಂಕಜ್ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡರು. ಅವರಿಬ್ಬರ ಮಧ್ಯೆ ಮೌನವೇ ಮಾತಾಗಿತ್ತು. ವಿಕ್ರಮ್, ಸಾಕು ಕಣೋ ನೋಡಿದ್ದು, ತಗೋ ಈ ಸಂತೋಷಕ್ಕೆ ಸ್ವೀಟ್ ಎಂದು ಅವನ ಕೈಗೆ ಸ್ವೀಟ್ ಕೊಟ್ಟ. ನನ್ನ ತಂಗಿಗೆ ತಿನ್ನಿಸು ಎಂದ. ಪಂಕಜ್ ಸ್ವೀಟ್ ತೆಗೆದುಕೊಂಡು ಪಲ್ಲವಿಗೆ ತಿನ್ನಿಸಿದ. ನಂತರ ಪಲ್ಲವಿ ಪಂಕಜ್ಗೆ ಸ್ವೀಟ್ ತಿನ್ನಿಸಿದಳು. ಸ್ವರ್ಣ, ಪಲ್ಲವಿ ಬಾಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಎಂದು ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದಳು. ಸ್ವರ್ಣ, ಪಲ್ಲವಿ ನಿನಗೆ ತವರು ಮನೆ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ವಿಕ್ರಮ್ ಮಾತ್ರ ನಿನ್ನ ಅಣ್ಣ ಅಲ್ಲ, ನಾನು ನಿನ್ನ ಅಮ್ಮನೇ. ಯಾವ ಮುಜುಗರ ಇಲ್ಲದೆ ನೀನು ನನಗೆ ಯಾವ ವಿಷಯನಾದರೂ ಹೇಳ್ಕೋಬಹುದು. ಇನ್ನು ಮುಂದೆ ನಿನಗೆ ಸಹಜವಾಗಿ ಬಯಕೆಗಳು ಬರುತ್ತೆ. ಆಗ ನಿನಗೆ ಏನು ಬೇಕೋ ಕೇಳು, ಮಾಡಿ ವಿಕ್ರಮ್ ಹತ್ರ ಕೊಟ್ಟು ಕಳಿಸ್ತೀನಿ. ಅದು ಸರಿ, ನೀನು ಹೊರಗಾಗಿ ಎಷ್ಟು ತಿಂಗಳಾಯ್ತಮ್ಮ ಎಂದಳು. ಅದಕ್ಕೆ ಪಲ್ಲವಿ, ಅಮ್ಮ ಹತ್ರತ್ರ 2 ತಿಂಗಳಾಯಿತು ಎಂದು ಯೋಚಿಸುತ್ತಾ ಹೇಳಿದಳು. ಸ್ವರ್ಣ, ಅಲ್ಲಮ್ಮ 2 ತಿಂಗಳಾದರೂ ನಿನಗೆ ಗೊತ್ತಾಗಲಿಲ್ವೇನಮ್ಮ? ಈಗೆಲ್ಲ ನೀವೇ ಮನೆಗಳಲ್ಲಿ ಚೆಕ್ ಮಾಡ್ಕೋಬಹುದು, ಮಾಡ್ಕೊಳ್ಳಿಲ್ವಾ ಎಂದಳು ಕಾಳಜಿಯಿಂದ. ಪಲ್ಲವಿ, ಅಮ್ಮ ನಾನು ಒಂದೊಂದು ಸಲ 2 ತಿಂಗಳಿಗೆಲ್ಲ ಹೊರಗಾಗಿದ್ದೀನಿ, ಹಾಗಾಗಿ ಚೆಕ್ ಮಾಡ್ಕೊಳ್ಳಿಲ್ಲ. ಮೊದಲೆಲ್ಲ ತಿಂಗಳ ಮೇಲೆ 8 ದಿನ ಆದರೆ ಸಾಕು. ನಾನು ತಾಯಿ ಆಗಿರಬೇಕು ಅನ್ನೋ ಆಸೆಯಿಂದ ಪ್ರತಿ ಸಲ ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಚೆಕ್ ಮಾಡ್ತಿದ್ದೆ. ಹಾಗೆ ಮಾಡಿದಾಗೆಲ್ಲ ನಿರಾಸೆ ಆಗ್ತಿತ್ತು. ನಂತರ ತುಂಬ ಸಲ ಟ್ರೀಟ್ಮೆಂಟ್ ತಗೊಂಡೆ, ಆದರೆ ಯಾವ ಪ್ರಯೋಜನ ಆಗಲಿಲ್ಲ. ಕ್ರಮೇಣ ನಾನು ತಾಯಿ ಆಗುವ ಆಸೆ ಬಿಟ್ಬಿಟ್ಟೆ. ಪಂಕಜ್ಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದೆ, ಆದರೆ ಅವರಿಗಿಂತ ಹೆಚ್ಚಾಗಿ ನಮ್ಮ ಅತ್ತೆ ಮಾವ ಯಾರೂ ಇವರಿಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಒಪ್ಪಲಿಲ್ಲ. ನಾನು ಪಂಕಜ್ನ ಪ್ರೀತಿ ಮಾಡಿದೆ, ಆದರೆ ನಮ್ಮ ತಂದೆ ತಾಯಿ ಯಾರೂ ನಮ್ಮ ಮದುವೆಗೆ ಒಪ್ಪಲಿಲ್ಲ. ಆಗ ವಿಕ್ರಮಣ್ಣ, ನಿತಿನ್, ರಾಹುಲಣ್ಣ ಎಲ್ಲರೂ ಸೇರಿ ನಮ್ಮ ಮದುವೆ ಮಾಡಿಸಿದ್ರು. ಮದುವೆ ಆದಮೇಲೆ ನಾವು ಸೀದಾ ಪಂಕಜ್ ಮನೆಗೆ ಹೋದ್ವಿ. ಆಗ ಪಂಕಜ್ ಮನೆಯವರು ನನ್ನನ್ನು ಸೊಸೆ ಅಂತ ಖುಷಿಯಿಂದ ಒಪ್ಕೊಂಡ್ರು. ಆರತಿ ಮಾಡಿ ಒಳಗೆ ಕರ್ಕೊಂಡ್ರು. ಅವತ್ತಿನಿಂದ ನನಗೆ ಅತ್ತೇನೆ ಅಮ್ಮ ಆಗಿದ್ದಾರೆ. ನನ್ನ ತಾಯಿ ಕೂಡ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಿರ್ಲಿಲ್ಲ. ಮದುವೆ ಆಗಿ 6 ವರ್ಷ ಆಯಿತು, ಆದರೆ ನನಗೆ ಮಕ್ಕಳಾಗಿಲ್ಲ ಅಂತ ಒಂದು ದಿನಾನೂ ನಮ್ಮತ್ತೆ ಆಗಲಿ ಮಾವ ಆಗಲಿ ನನಗೆ ಒಂದು ಮಾತು ಅಂದಿಲ್ಲ. ನಮ್ಮತ್ತೆ ಯಾವಾಗಲೂ ನಿನಗೆ ಮಗು ಆಗೇ ಆಗುತ್ತೆ ಅಂತ ಹೇಳ್ತಿದ್ರು. ಅವರ ಆಶೀರ್ವಾದನೋ ಏನೋ, ಕೊನೆಗೂ ನಾನು ತಾಯಿ ಆಗಿಬಿಟ್ಟೆ. ಈ ವಿಷಯ ಅವರಿಗೆ ಗೊತ್ತಾದರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತೇನಮ್ಮ. ಇನ್ನು ನನ್ನ ಮೈದುನ ಸಂಜು, ಅವನಿಗೆ ನಾನು ಒಂದೇ, ಅವರಮ್ಮನೂ ಒಂದೇ. ನಮ್ಮಲ್ಲಿ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಅವನು ಅತ್ತಿಗೆ ತಾಯಿ ಸಮಾನ ಅಂತಾರೆ, ಆದರೆ ಆ ಥರ ನೋಡ್ಕೊಳ್ಳೋದು ಮೈದ್ನ ಅಲ್ವಾ?
ಅವನಿಗೆ ನಾನು ತಾಯಿ ಸಮಾನ ಅಲ್ಲ, ತಾಯಿನೇ ಅವನಿಗೂ ಅವನು ಚಿಕ್ಕಪ್ಪ ಆಗ್ತಿದ್ದಾನೆ ಅಂತ ಗೊತ್ತಾದರೆ ಅವನು ಕೂಡ ನಮ್ಮಷ್ಟೇ ಖುಷಿ ಪಡ್ತಾನೆ. ಇನ್ನು ನನ್ನ ನಾದ್ನಿ ಶರಣ್ಯ ನಮ್ಮ ಮದುವೆಯಾದ ಕೆಲವು ದಿನದಲ್ಲಿ ಅಬ್ರಾಡ್ಗೆ ಸ್ಟಡೀಸ್ಗಂತ ಹೊರಟೋದ್ಲು. ಅವಳು ನನ್ನ ಹತ್ರ ಫೋನ್ನಲ್ಲಿ ಆವಾಗವಾಗ ಮಾತಾಡ್ತಾಳೆ. ಅವಳಿಗೂ ಅಷ್ಟೇ ನಾನು ಅಂದರೆ ತುಂಬ ಪ್ರೀತಿ. ನಾನು ತಾಯಿಯಾಗುವ ವಿಷಯ ಕೇಳಿದರೆ ಅವಳು ಕೂಡ ತುಂಬ ಅಂದರೆ ತುಂಬ ಖುಷಿ ಪಡ್ತಾಳೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಅವಳು ವಾಪಸ್ ಇಂಡಿಯಾಗೆ ಬರ್ತಾಳೆ. ನನ್ನ ಸುತ್ತಮುತ್ತ ಇರುವವರು ತೋರಿಸ್ತಿರೋ ಪ್ರೀತಿಯಿಂದಾನೇ ನನಗೆಷ್ಟೇ ನೋವಾಗ್ತಿದ್ರು ಅವರಿಗೋಸ್ಕರನೇ ಬದುಕ್ತಿದ್ದೆ. ನನ್ನ ಅತ್ತೆ ಮಾವನ ಆಶೀರ್ವಾದದಿಂದ ನಾನಿವತ್ತು ತಾಯಿ ಆಗ್ತಿದ್ದೀನಿ. ಅಮ್ಮ 6 ವರ್ಷ ಆಯಿತು. ನಾನು ನನ್ನ ತಾಯಿ ಜೊತೆ ಮಾತಾಡಿ ತುಂಬ ಸಲ ನನಗೆ ಸಿಕ್ಕಿದ್ದಾರೆ. ಆದರೆ ನೋಡಿದ್ರು ಮುಖ ತಿರುಗಿಸ್ಕೊಂಡು ಹೊರಟೋಗ್ತಿದ್ರು. ಆದರೆ ನಮ್ಮತ್ತೆ ನನಗೆ ನನ್ನ ತಾಯಿ ನೆನಪೇ ಬರದೇ ಇರೋ ಥರ ತಾಯಿ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಇವತ್ತು ನಿಮ್ಮ ಮೂಲಕ ಮತ್ತೆ ನನಗೆ ಇನ್ನೊಬ್ಬ ತಾಯಿ ಸಿಕ್ಕಿದ್ದಾರೆ. ನನ್ನ ಹೆತ್ತಮ್ಮ ಬರೀ ಸ್ಟೇಟಸ್ ಅಂತ ಮನುಷ್ಯತ್ವನೇ ಮರೆತು ಬಿಟ್ರು. ಪಂಕಜ್ ನಮ್ಮ ಅಂತಸ್ತಿಗೆ ಸರಿ ಹೋಗಲ್ಲ ಅಂತ ನನ್ನ ಮತ್ತು ಪಂಕಜ್ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಆದರೆ ನಾನು ಹಠ ಮಾಡಿ ಮನೆ ಬಿಟ್ಟು ಬಂದೆ. ನನ್ನಪ್ಪ ಕೋಟ್ಯಾಧೀಶ್ವರ. ಆದರೆ ನಮ್ಮ ಮನೆಯಲ್ಲಿ ಪ್ರೀತಿಗೆ ಬಡತನ. ಪ್ರೀತಿ ಬಿಟ್ಟು ಎಲ್ಲ ಅಮೂಲ್ಯವಾದ ವಸ್ತುಗಳು ನನಗೆ ಸಿಗ್ತಾ ಇತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ, ಆದರೆ ಪ್ರೀತಿ ಕೊರತೆ ಇತ್ತು. ಆದರೆ ನನಗೆ ಪಂಕಜ್ ಮನೆಯಲ್ಲಿ ಯಾವ ಕೊರತೆಯೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಸಿಗ್ತಾ ಇದೆ. ಅವರನ್ನೇ ನನ್ನ ತಾಯಿ ಬಡವರು ಅಂದ್ಬಿಟ್ಲು. ಆದರೆ ನನಗೆ ಕೊರತೆ ಇದ್ದಿದ್ದು ಮಗು ಇಲ್ಲ ಅನ್ನೋದು ಮಾತ್ರ. ಈಗ ಆ ಕೊರತೆ ಕೂಡ ಇಲ್ಲ. ಇನ್ಮೇಲೆ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನಗಿದೆ. ಇನ್ಯಾವ ಕೊರಗೂ ನನಗಿಲ್ಲ. ಅಮ್ಮ, ನಾನು ತುಂಬ ಮಾತಾಡಿದೆ ಅನಿಸುತ್ತೆ, ಪ್ಲೀಸ್ ಏನು ಅನ್ಕೋಬೇಡಿ ಎಂದಳು. ಸ್ವರ್ಣ, ಇಲ್ಲಮ್ಮ, ನನಗೆ ಪಟ ಅಂತ ಮಾತಾಡೋ ಹೆಣ್ಣು ಮಕ್ಕಳಂದರೆ ಇಷ್ಟ. ನಮ್ಮ ಸಾನ್ವಿನೂ ಅಷ್ಟೇ, ತುಂಬ ಮಾತಾಡ್ತಾಳೆ ನನ್ನ ಹತ್ರ ಮತ್ತು ಅವಳ ಮಾವನ ಹತ್ರ ಮಾತ್ರ. ಆದರೆ ಇತ್ತೀಚೆಗೆ ನಮ್ಮ ಹತ್ರ ಕೂಡ ಮಾತಾಡಲ್ಲ. ಯಾವಾಗಲೂ ಬೇಜಾರಲ್ಲೇ ಇರ್ತಾಳೆ. ಅವಳ ಮನಸ್ಸಲ್ಲಿ ಏನಿದೆ ಅಂತ ಕೂಡ ಹೇಳ್ಕೊಳ್ಳಲ್ಲ. ಅವಳಿಗೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ಇದ್ದಿದ್ರೆ ಅವ್ರ ಹತ್ರನಾದರೂ ಹೇಳ್ಕೊತಿದ್ಲೋ ಏನೋ ಎಂದಳು ಬೇಸರದಲ್ಲಿ. ಪಲ್ಲವಿ ಸ್ವರ್ಣಾಳನ್ನು ಸಮಾಧಾನ ಮಾಡುತ್ತಾ, ಅಮ್ಮ ಬೇಜಾರು ಮಾಡ್ಕೋಬೇಡಿ, ನಾನು, ರಮ್ಯಾ, ನೀತು ಎಲ್ಲರೂ ಸಾನ್ವಿನ್ ಫೋನ್ ನಂಬರ್ನ ತಗೊಳ್ತೀವಿ. ಆಗಾಗ ಫೋನ್ ಮಾಡಿ ಅವರ ಹತ್ರ ಮಾತಾಡ್ತೀವಿ. ದಯವಿಟ್ಟು ನೀವು ನೊಂದ್ಕೋಬೇಡಿ. ನಿಮ್ಮ ಥರಾನೇ ನಾವು ಕೂಡ ಸಾನ್ವಿ ಜೀವನ ಚೆನ್ನಾಗಿರಲಿ ಅಂತ ಬಯಸ್ತೀವಿ. ಪಂಕಜ್ ಹೇಳ್ತಿದ್ರು, ರಾಮು ಅಂಕಲ್ ಸಾನ್ವಿ ಅವರ ತಾಯಿಗೆ ಸಾನ್ವಿನ ವಿಕ್ರಮಣ್ಣನಿಗೆ ತಂದ್ಕೋತೀವಿ ಅಂತ ಮಾತು ಕೊಟ್ಟಿದ್ರಂತೆ. ನೋಡೋಣ ಮುಂದೇನಾಗುತ್ತೆ ಅಂತ. ವಿಕ್ರಮಣ್ಣಂದು ಸಾನ್ವಿದು ಮದುವೆಯಾದರೂ ಆಗಬಹುದು. ನಿತಿನ್ ಸಾನ್ವಿನ ನೋಡೋಕೆ ಬಂದಿರೋದು ಅಷ್ಟೇ. ನೀವೇನು ಆತಂಕ ಪಡಬೇಡಿ, ಆ ದೇವರಿದ್ದಾನೆ. ಅದು ಸರಿ ಅಮ್ಮ, ಹೊರಗಿದ್ದವರೆಲ್ಲ ಮನೆಯೊಳಗೆ ಬಂದರು. ಸಾನ್ವಿಯಲ್ಲಿ ಅವರು ಅವಾಗಿಂದ ಕಾಣ್ತಿಲ್ಲ. ಎಲ್ಲಿ ಹೋದ್ರು? ನಿತಿನ್ ಜೊತೆ ಮಾತಾಡೋಕ್ಕೆ ಅಂತ ಹೋಗಿದ್ರು. ಎಲ್ಲರೂ ಬಂದಿದ್ದಾರೆ, ಅವರು ಮಾತ್ರ ಬಂದಿಲ್ಲ ಎಂದು ಆತಂಕದಲ್ಲಿ ಕೇಳಿದಳು. ಸ್ವರ್ಣ ಕೂಡ ಗಾಬರಿಯಿಂದ, ಹೌದಲ್ವಾ ಲಕ್ಷ್ಮಿ, ಸಾನ್ವಿನ ನೋಡಿದ್ಯಾ ಎಂದು ಕೇಳಿ ಅವಳ ಉತ್ತರಕ್ಕೂ ಕಾಯದೆ ಸ್ವರ್ಣ ವಿಕ್ರಮ್ ಬಳಿಗೆ ಬಂದಳು. ಪಲ್ಲವಿ ಅವಳನ್ನು ಹಿಂಬಾಲಿಸಿದಳು. ಸ್ವರ್ಣ, ವಿಕ್ರಮ್, ಎಲ್ಲರೂ ಬಂದ್ರಿ, ಸಾನ್ವಿ ಎಲ್ಲೋ ಎಂದು ಆತಂಕದಲ್ಲಿ ಕೇಳಿದಳು. ಪಲ್ಲವಿ ತಾಯಿಯಾದ ಸಂತೋಷದಲ್ಲಿ ಸಾನ್ವಿ ಕಡೆ ಯಾರೂ ಗಮನ ಕೊಟ್ಟಿರಲಿಲ್ಲ. ಈಗ ಅವರಿಗೆ ಸಾನ್ವಿ ಅಲ್ಲಿಲ್ಲ ಎಂಬುದು ಗೊತ್ತಾಗಿತ್ತು. ಆಗ ವಿಕ್ರಮ್, ಅಮ್ಮ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅವಳು ರೂಮ್ನಲ್ಲಿ ಇರ್ತಾಳೆ. ನೀವು ಲಕ್ಷ್ಮಮ್ಮ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡ್ತಾ ಇರಿ, ನಾನು ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಸಾನ್ವಿ ಇದ್ದ ರೂಮ್ಗೆ ಬಂದು ಬಾಗಿಲು ಬಡಿದು, ಸಾನ್ವಿ, ಎಲ್ಲರೂ ಹೊರಗಡೆ ಇದ್ದಾರೆ, ನೀನು ಯಾಕೆ ಒಬ್ಬಳೇ ಇರೋದು? ದಿನಾಲೂ ಒಬ್ಬಳೇ ಇರ್ತೀಯಾ ಅಲ್ವಾ? ಇವತ್ತಾದರೂ ಎಲ್ಲರ ಜೊತೆ ಖುಷಿಯಾಗಿ ಇರಬಹುದಲ್ವಾ? ನಾಚ್ಕೊಂಡಿದ್ದು ಸಾಕು, ಬಾ ಹೊರಗೆ. ಇನ್ನೇನು ಅವರೆಲ್ಲ ಹೊರಡೋ ಹೊತ್ತಾಯಿತು. ನಿನಗೆ 2 ಸರ್ಪ್ರೈಸ್ ಇದೆ, ಬೇಗ ಹೊರಗೆ ಬಾ ಎಂದ. ಸಾನ್ವಿಗೆ ಮೊದಲೇ ಬೇಸರ ಜೊತೆಗೆ ಕೋಪವೂ ಬಂದಿತ್ತು. ಅವಳು ಬಾಗಿಲು ತೆರೆದು, ಈಗಾಗಲೇ ನೀವು ಶಾಕ್ ಕೊಟ್ಟಿದ್ದೀರಾ ಸರ್, ಈಗ ಸರ್ಪ್ರೈಸ್ ಅಂತ ಹೇಳಿ ಇನ್ನೂ ಯಾವ ಶಾಕ್ ಕೊಡ್ತೀರಾ ಯಾರಿಗೆ ಗೊತ್ತು ಎನ್ನುತ್ತಾ
ವಿಕ್ರಮ್ ಕಡೆ ಕೋಪದಲ್ಲಿ ನೋಡಿದಳು. ಮುಂದೇನು? ಸಾನ್ವಿ ಕೋಪದ ಹಿಂದಿರುವ ಪ್ರೀತಿ ವಿಕ್ರಮ್ಗೆ ಅರ್ಥ ಆಗುತ್ತಾ? ನಿಶಾಬಣ್ಣ ಬಯಲು ಮಾಡಬೇಕು ಅಂದ್ಕೊಂಡಿರೋ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.